ಹೊಸಪೇಟೆಯಲ್ಲಿ ಬಸ್ಗೆ ಕಲ್ಲು ತೂರಾಟದ ಹಿನ್ನೆಲೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ರಾಜ್ಯಾದ್ಯಂತ ಸಾರಿಗೆ ನೌಕರರು ಬೇಡಿಕೆ ಈಡೇರಿಕೆಗಾಗಿ ರಾಜ್ಯಾದ್ಯಂತ ಏನು ಮುಷ್ಕರಕ್ಕೆ ಕರೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆಯಿಂದ ವಿಜಯನಗರದಲ್ಲೂ ಕೂಡ ಒಂದಿಷ್ಟು ಬಸ್ಗಳ ಓಡಾಟ ಕೂಡ ನಿಂತಿತ್ತು. ಅದರಲ್ಲೂ ಕೂಡ ಅಂತರ್ ಜಿಲ್ಲೆಗಳ ಪ್ರಯಾಣಕ್ಕೆ ಪ್ರವಾಸಿಗರಿಗೂ ಕೂಡ ಅಂದ್ರೆ ಪ್ರಯಾಣಿಕರಿಗೂ ಕೂಡ ಒಂದಿಷ್ಟು ತೊಂದರೆ ಕೂಡ ಆಗಿತ್ತು. ಈಗ ತಾನೇ ವಿಜಯನಗರ ಜಿಲ್ಲೆಯ KSRTC DC ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಅಂದ್ರೆ ಬಸ್ ನಿಲ್ದಾಣಕ್ಕೆ ಭೇಟಿಯನ್ನು ಕೊಟ್ಬಿಟ್ಟು ಈಗ ಆಲ್ರೆಡಿ 97% ಬಸ್ಗಳು ಕೂಡ ಜಿಲ್ಲಾದ್ಯಂತ ಸಂಚಾರ ಮಾಡ್ತಕ್ಕಂಥದ್ದು ಕೂಡ ಈಗ ತಾನೇ ಗಮನಕ್ಕೆ ಬಂದಿರತಕ್ಕಂಥದ್ದು. ಬೆಳಗ್ಗೆ 7 ರಿಂದ 8 ಗಂಟೆವರೆಗೂ ಕೂಡ ಜೀಕರಣ ನ್ಯೂಸ್ ಸುದ್ದಿಯನ್ನು ಕೂಡ ಪ್ರಸಾರ ಮಾಡುತ್ತೆ. ಅಂತ ಸಂದರ್ಭದಲ್ಲಿ ಕೇವಲ ಜಿಲ್ಲೆಗಳಿಗೆ ಅಂದ್ರೆ ಹೊರ ಜಿಲ್ಲೆಗಳಿಗೆ ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ತೊಂದರೆ ಆಗಿತ್ತು. ಆದ್ರೆ ಈಗ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಸ್ಗಳನ್ನು ಓಡಾಡಿಸ್ಲಿಕ್ಕೆ ವಿಜಯನಗರ ಸಾರಿಗೆ ಘಟಕ ಕೂಡ ಮುಂದಾಗಿರ್ತಕ್ಕಂಥದ್ದು ನಾವು ನೋಡಬಹುದು. ಈಗ ಪೊಲೀಸ್ ಇಲಾಖೆ ವಾಹನ ಕೂಡ ನಿಂತ್ಕೊಂಡಿದೆ. ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಓಡಾಡ್ತಕ್ಕಂಥ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತು ವಿಜಯನಗರ SP ಆಗಿರ್ತಕ್ಕಂಥ ಅರುಣಾಂಶಿ ಗಿರಿ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಸೂಕ್ತ ಬಂದೋಬಸ್ತನ್ನು ಕೂಡ ಕೈಗೊಂಡಿದ್ದೀವಿ, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಂಡಿದ್ದೀವಿ. ಹಾಗೇನೆ ಬಸ್ ಡಿಪೋ ವಿಜಯನಗರದ ಹೊಸಪೇಟೆಯ ಬಸ್ ಡಿಪೋ ಕೂಡ ಒಂದಿಷ್ಟು ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜ್ಯದಾದ್ಯಂತ ಸಾರಿಗೆ ನೌಕರರು ಕರೆ ಕೊಟ್ಟಿರ್ತಕ್ಕಂಥ ಮುಷ್ಕರಕ್ಕೆ ವಿಜಯನಗರ ಜಿಲ್ಲೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮತ್ತು 97% ಬಸ್ಸುಗಳು ಕೂಡ ಸಂಚಾರ ಮಾಡ್ತಾ ಇವೆ ಅಂತಾನೆ ಹೇಳ್ಬೋದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಇನ್ನು ಹೊಸಪೇಟೆ ಬಸ್ ನಿಲ್ದಾಣಕ್ಕೆ ವಿಜಯನಗರ SP ಭೇಟಿಯನ್ನು ಕೊಟ್ಟಿದ್ದಾರೆ. ಸದ್ಯ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಯಾಗಿಲ್ಲ ಅಂತ ಮಾತನಾಡಿದ್ದಾರೆ. ನೋಡಿ, ಹೊಸಪೇಟೆ ಬಸ್ ನಿಲ್ದಾಣಕ್ಕೆ ವಿಜಯನಗರ SP ಭೇಟಿಯನ್ನು ಕೊಟ್ಟಿರುವಂತದ್ದು. ಸದ್ಯ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಯಾಗಿಲ್ಲ, ಜಿಲ್ಲಾದ್ಯಂತ ಪೊಲೀಸರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ವಿಜಯನಗರ SP ಮಾತನಾಡಿದ್ದಾರೆ. ವಿಜಯನಗರದಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ ಅಂತ ವಿಜಯನಗರ SP ಮಾತನಾಡಿರುವಂತದ್ದು. ಡಿವಿಷನಲ್ ಕಂಟ್ರೋಲರ್ ಮತ್ತು ನಮ್ಮ 3 ಜನ DSPs ಜೊತೆ ನಾವು ಮೀಟಿಂಗ್ ಮಾಡಿ ಈ KSRTCದು ಏನು ಸ್ಟ್ರೈಕ್ ಇತ್ತು ಅದರ ರಿಗಾರ್ಡಿಂಗ್ ಮಾತುಕತೆ ಮಾಡಿ ಟೋಟಲಿ ಟುಡೇ ಬೆಳಿಗ್ಗೆಯಿಂದ ಔಟ್ ಆಫ್ 257 ಬಸ್ಸಸ್ 237 ಬಸ್ಸಸ್ ಇವಾಗ ಕರ್ತವ್ಯ ಮಾಡ್ತಾ ಇದೆ. DPOದಲ್ಲಿ ಒಂದು KSRP ತುಕಡಿ ಬಿಕಾಸ್ ಮೆನ್ ವಿ ಆರ್ ಆಲ್ಸೋ ಡಿಪ್ಲಾಯಿಂಗ್ ಫಾರ್ ರಾಜ್ಯ ಪಾರ್ಲರ್ ಬರ್ತಾ ಇದ್ದಾರೆ, ಅವ್ರ ಬಂದೋಬಸ್ತಿ ಕೂಡ ಡಿಪ್ಲಾಯ್ ಮಾಡಿದ್ದೀವಿ. ಸೊ ಮೆನ್ ಶಾರ್ಟೇಜ್ ಇರೋದು KSRPನ ಡಿಪೋ ಹತ್ರನೂ ಹಾಕಿದ್ವಿ, ಬಸ್ ಸ್ಟ್ಯಾಂಡ್ ಹತ್ರ ಕೂಡ. ಸರ್, ಈಗ ಹೊಸಪೇಟೆ ಬಸ್ ಡಿಪೋ ಘಟಕಕ್ಕೆ ಸಂಬಂಧಪಟ್ಟಂಗೆ ಹುಬ್ಬಳ್ಳಿಯಿಂದ ಗದಗ ಬಂದ ಕಲ್ಲು ತೂರಾಟ ಆಗಿದೆ. ನಮ್ಮಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಆಗಿಲ್ಲ, ಬಟ್ ಮೋಸ್ಟ್ಲಿ ಗದಗಲ್ಲಿ ಆಗಿರಬೇಕು. ಅದ್ರ ಬಗ್ಗೆ ನಾನು ಹೆಚ್ಚು ಮಾಹಿತಿ ತೊಗೊಂಡ್ತೀನಿ ಡಿವಿಷನ್ ಕಂಟ್ರೋಲ್. ಸೊ ಒಂದು ಜಿಲ್ಲೆಯಲ್ಲಿ ಸದ್ಯಕ್ಕೆ ಶಾಂತಿಯಿಂದ ನಡೀತಾ ಇದೆ ಆ್ಯಂಡ್ ಅರೌಂಡ್ 91% ಬಸ್ಸಸ್ ಮೂವಿಂಗ್. ಎಷ್ಟು ಬಸ್